ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಈಸಿಯಾಗಿ ರವೆ ಉಂಡೆ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ. ನಾನು ರವೆ ಉಂಡೆ ಮಾಡೋಕ್ಕೆ ಫಸ್ಟಿಗೆ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಳ್ಬೇಕು. ನಂತರ 2ರಿಂದ 3 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ಬೇಕು. ಹಾಕಿದ ನಂತರ ನೋಡಿ, ನಾನು ಒಂದು ಗ್ಲಾಸು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು ರವೆಯನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆ ತಗೊಂಡು ಹಾಕಿದ್ದೀನಿ 1 ಗ್ಲಾಸು. ನಂತರ ನೋಡಿ ಚೆನ್ನಾಗಿ ಇವಾಗ ಹುರ್ಕೊಳ್ಬೇಕು. ನೋಡಿ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ. ಇದೇ ಥರ ನೀವು ಚೆನ್ನಾಗಿ ಹುರ್ಕೋಬೇಕು. ನೋಡಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಈ ಥರ ಹುರ್ಕೊಳ್ಳಿ. ರವೆ ಉಂಡೆ ತುಂಬಾ ಈಸಿ ಮಾಡೋದು. ಹಾಗೆ ಈ ಮೆಥಡಲ್ಲಿ ಒಂದು ಸಲ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ಹೇಳ್ತೀರಾ. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ನೋಡಿ ನಾನು ಇವಾಗ ರವೆಯನ್ನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ನಂತರ ನೋಡಿ ಅದೇ ಪಾತ್ರೆಯಲ್ಲಿ ನಾವು ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ವಿ ಅದರಿಂದನೇ 1 ಗ್ಲಾಸು ನೀರನ್ನು ಹಾಕ್ಕೊಳ್ಬೇಕು ಸಮ ಪ್ರಮಾಣದಲ್ಲಿ. ನೋಡಿ ನಂತರ ನಾನು 1 ಗ್ಲಾಸು ಅದೇ ಗ್ಲಾಸಲ್ಲೇ ಸಕ್ಕರೆನ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಬೇಕು. ನೋಡಿ 3 ಸಮ ಪ್ರಮಾಣದಲ್ಲೇ ತೊಗೋಬೇಕು. ನಾವು ಯಾವ ಪಾತ್ರೆಯಲ್ಲಿ ತೊಗೊಂಡಿರ್ತೀವಿ ಅದರ ಅಳತೆನೇ ತೊಗೊಳ್ಬೇಕು. 1 ಗ್ಲಾಸ್ ಅಷ್ಟೇ ರವೆ, ಅಷ್ಟೇ ಸಕ್ಕರೆ ಮತ್ತು ನೀರು ಅಷ್ಟೇ ತೊಗೊಳ್ಬೇಕು. 3 ಸಮ ಪ್ರಮಾಣದಲ್ಲಿ ತೊಗೊಂಡು ಮಾಡಬೇಕು. ರವೆ ಉಂಡೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನೋಡಿ ರವೆ ಎದರಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿನೇ 1 ಗ್ಲಾಸು ನೀರು ಮತ್ತು 1 ಗ್ಲಾಸು ಸಕ್ಕರೆನ ಹಾಕಿದ್ದೀನಿ. ಹಾಕಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆನ ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡಬೇಕು. ನಂತರ ನೋಡಿ ಇವಾಗ ನಾನು ಕುದಿಯೋಕ್ಕೆ ಬಿಡಬೇಕು. ಇವಾಗ ನೋಡಿ ಕುದ ನಂತರ 1 ಎಳೆ ಪಾಕ ಬರೋವರೆಗೂ ಕುದಿಸ್ಬೇಕು. ಓಕೆನಾ, ಚೆನ್ನಾಗಿ ಪಾಕ ಮಾಡಿಕೊಳ್ಬೇಕು. ಇವಾಗ 1 ಎಳೆ ಪಾಕ ಬಂದಾಗಿದೆ. ನಂತರ ನೋಡಿ ರವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಗಂಟಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆಯನ್ನು ಹಾಕಿ ತುಂಬಾ ಸುಲಭವಾಗಿ ಮಾಡ್ಬೋದು. ರವೆ ಉಂಡೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಇರುತ್ತೆ. ನೀವು ಒಂದು ಸಲ ತಿಂದರೆ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ. ಎಷ್ಟು ಚೆನ್ನಾಗಿ ಮಾಡಿಕೊಂಡು ಒಂದು ಸಲ ನೀವು ತಿನ್ನಿ. ನೋಡಿ ಇವಾಗ ನಾನು ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಮಿಕ್ಸ್ ಆದ ನಂತರ ಇವಾಗ 10 ನಿಮಿಷ ಹಾಗೆ ಬಿಡಬೇಕು. 10 ನಿಮಿಷ ಹಾಗೆ ಬಿಡಬೇಕು, ಆರೋಕ್ಕೆ ಬಿಡಬೇಕು. ಏನೂ ಗಟ್ಟಿ ಆಗೋದಿಲ್ಲ, ಅಷ್ಟು ಚೆನ್ನಾಗಾಗಿದೆ. ನೋಡಿ ಇವಾಗ 10 ನಿಮಿಷ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಉಂಡೆ ಕಟ್ಟುವ ಹದಕ್ಕೆ ಬಂದಿದೆ. 10 ನಿಮಿಷ ಆದ ನಂತರ ನೋಡಿ ಇವಾಗ ಸ್ವಲ್ಪನೇ ತೊಗೊಂಡು ಉಂಡೆ ಪ್ರಮಾಣ ನಿಮ್ಗೆ ಎಷ್ಟು ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಕಟ್ಕೊಳ್ಳಿ. ಇವಾಗ ನೋಡಿ ನಾನು ಉಂಡೆ ಕಟ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಸಾಫ್ಟಾಗಿದೆ ನೋಡಿ. ಇವಾಗ ನಾನು ಉಂಡೆನ ಕಟ್ತಾ ಇದ್ದೀನಿ. ಇದು 15 ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಥರ ಉಂಡೆನ ಕಟ್ಕೊಳ್ಳಿ. ನಾನು ಸ್ವಲ್ಪ ಪ್ರಮಾಣದಲ್ಲೇ ಮಾಡಿದ್ದೀನಿ ಉಂಡೆನ. 4ರಿಂದ 5 ಉಂಡೆ ಆಗಿದೆ ರವೆ ಉಂಡೆ. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಳಿ ನೋಡಿ. ಇವಾಗ ರವೆ ಉಂಡೆ ರೆಡಿಯಾಗಿದೆ ನೋಡಿ. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ರವೆ ಉಂಡೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ನೀವು ಇದೇ ಥರ ಮಾಡಿ ತಿನ್ನಿ.
ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.